ರೀತಿ ಎಲ್ಲ ತನ್ನ ಸಂಘಟನೆ ಮಾಡಿಕೊಳ್ಳುವಂಥದ್ದು. ಅಂದ್ರೆ ಜಿಲ್ಲೆಯಲ್ಲಿ ಇವ್ರನ್ನ ಏಕಾಂಗಿ ಮಾಡುವಂಥ ಒಂದು ಪ್ರಯತ್ನ ತಪ್ಪಂತಲ್ಲ. ಯಾಕೆ ರಾಜಕೀಯದಲ್ಲಿ ನಡೆಯುವಂಥದ್ದನ್ನು ಅದು. ಈಗ ಚಿಕ್ಕೋಡಿ ಭಾಗದಲ್ಲಿ ಈಗ ಜೊಲ್ಲೆಯವ್ರು ಇವ್ರ ಕಡೆ ಇದ್ದಾರೆ, ಆದರೆ ಉತ್ತಮ್ ಪಾಟೀಲರು ಈಗ ನಮ್ಮ ರಮೇಶ್ ಕತ್ತಿ ಅವ್ರ ಜೊತೆಗೆ ಮೊನ್ನೆ DCC ಬ್ಯಾಂಕ್ ಎಲೆಕ್ಷನ್ದಲ್ಲಿ ಇವ್ರ ಕಡೆ ಹೆಚ್ಚಿಗೆ ಒಲವನ್ನು ತೋರಿಸ್ಕೊಳ್ತಾ ಇದ್ದಾರೆ. ಅದೇ ಕಾಲಕ್ಕೆ ಅಥಣಿಲಿಂದ ಗೊತ್ತದ ಬುದ್ಧಿವಂತ ನಮ್ಮ ಲಕ್ಷ್ಮಣ ಸವದಿ ಅವರು ಇದ್ದಾರೆ, ಕಾಗೆ ಅವರು ಸಹಿತ ಅವರು ಇವ್ರ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಚಿಕ್ಕೋಡಿ ಭಾಗದಲ್ಲಿ ತಮ್ಮ ಡಾಮಿನೆನ್ಸ್ನ ಹೆಚ್ಚು ಮಾಡಿಕೊಳ್ಳುವಂಥದ್ದು ಸಾಧ್ಯಷ್ಟು ಮಟ್ಟಿಗೆ ಮುಂಬರುವ ಚುನಾವಣೆಗಳಲ್ಲೇ ಆ ಭಾಗದಿಂದ ಜಾರಕಿಹೊಳಿ ಅವರನ್ನು ಹಿಂದಕ್ಕೆ ಅಟ್ಟುವಂಥ ಪ್ರಯತ್ನವನ್ನು ಈಗಲೇ ಶುರು ಮಾಡಿಬಿಡ್ಕೊಂಡ್ಬಿಟ್ಟಿದ್ದಾರಂತ. ಯಾಕಂದರೆ ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಅವರು, ಸತೀಶ್ ಅವರು ಹುಕ್ಕೇರಿ ಏರಿಯಾದಲ್ಲೇ, ರಾಯಬಾಗ, ಕೂಡಚಿ ಏರಿಯಾ ತಮ್ಮ ಪ್ರಭಾವವನ್ನು ಹೆಚ್ಚು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಅವ್ರಿಗೊಂದು ಪ್ರತಿಸ್ಪರ್ಧಿಯಾಗಿ ಒಂದು ಟೀಮನ್ನು ತಯಾರು ಮಾಡ್ಕೊಂಡಿರಲಿಲ್ಲ. ವಿವೇಕ್ ರಾವ್ ಅವರನ್ನು ಮತ್ತು ರಾಜೇಂದ್ರ ಸನ್ನಕ್ಕಿ ಅವ್ರನ್ನ. ರಾಜೇಂದ್ರ ಸನ್ನಕ್ಕಿ ವಿಶೇಷವಾಗಿ ಗೊತ್ತದ ಅರಬಾವಿ ಭಾಗದಲ್ಲಿ, ಅದರಲ್ಲೂ ಕೌದಲಿಗಿ ಭಾಗದಲ್ಲಿ ಒಂದು ರೀತಿ ಪ್ರಭಾವಿ ಆದಂಥ ವ್ಯಕ್ತಿಯಾಗಿ ಬೆಳೆದಿದ್ದಾರೆ ಕುರುಬ ಸಮುದಾಯದಲ್ಲೇ. ಜೊತೆಗೆ ವಿವೇಕ್ ರಾವ್ ಅಂತ ಅವ್ರ ತಂದೆಯವರಿಂದ ವಿಶೇಷವಾಗಿ ಈ ಒಂದು ಹಾಲ್ಮತ ಸಮಾಜದಲ್ಲೇ ಒಳ್ಳೆಯ ಹೆಸರು ಮತ್ತು ಜೊತೆ ಶಕ್ತಿಯನ್ನು ಆರ್ಥಿಕ ಭದ್ರತೆಯನ್ನು ಹೊಂದಿದಂಥವ್ರು. ಇವೆಲ್ಲ ನೆಲೆಗಟ್ಟಿನಲ್ಲೇ ಜಾರಕಿಹೊಳಿ ವಿರೋಧಿಗಳು ಯಾರ್ಯಾರಿದ್ದಾರೋ ಅವ್ರನ್ನೆಲ್ಲರನ್ನೂ ಒಂದು ಮಾಡುವಂಥ ಒಂದು ಶತಪ್ರಯತ್ನವನ್ನು ರಮೇಶ್ ನಮ್ಮ ಕತ್ತಿಯವರು ಮಾಡ್ತಾಯಿದ್ದಾರೆ ಇವತ್ತು. ಯಾಕೆಂದರೆ ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳೋ ಸಲುವಾಗಿ ಅನಿವಾರ್ಯವಾಗಿ ಇವತ್ತು ಈ ಒಂದು ಏನಪ್ಪ ಅಂದ್ರೆ ವಿರೋಧಿ ಸಂಘಟನೆ ಮಾಡಿಕೊಂಡ ಮುಂಬರುವ ದಿನಗಳಲ್ಲಿ, ಯಾಕೆ 2028 ದೂರಿಲ್ಲ, ಅದರಲ್ಲೂ ಮುಖ್ಯವಾಗಿ